ಶ್ರೀಲಂಕಾದಲ್ಲಿ ದ್ವೈತ ಅಬ್ಬರಕ್ಕೆ 159 ಮಂದಿ ಬಲಿಯಾಗಿದ್ದಾರೆ. ರಾವಣನ ನಾಡಿನಲ್ಲಿ ವಿನಾಶವನ್ನ ಸೃಷ್ಟಿಸಿದ ದಿತ್ವ. ಶ್ರೀಲಂಕಾದಲ್ಲಿ ದಿತ್ವ ಅಬ್ಬರಕ್ಕೆ 159 ಮಂದಿ ಬಲಿಯಾಗಿದ್ದಾರೆ. ರಾವಣನ ನಾಡಿನಲ್ಲಿ ವಿನಾಶ ಸೃಷ್ಟಿಸಿದ ದಿತ್ವ ಭಾರತದತ್ತ ವೇಗವಾಗಿ ನುಗ್ಗಿ ಬರ್ತಾ ಇದೆ. ಇಂದು ಉತ್ತರ ತಮಿಳುನಾಡು ಮತ್ತು ಪುದುಚೇರಿ, ದಕ್ಷಿಣ ಆಂಧ್ರದ ಕರಾವಳಿಗೆ ಅಪ್ಪಳಿಸುವ ಸಾಧ್ಯತೆ ಕೂಡ ಇದೆ. ದಿತ್ವ ಪರಿಣಾಮ ಬೆಂಗಳೂರಲ್ಲೂ ಕೂಡ ಮೈ ಕೊರೆಯುವ ಚಳಿ ಇದೆ. ಬೆಳಗ್ಗಿನಿಂದಲೂ ಕೂಡ ಬೆಂಗಳೂರಲ್ಲೂ ಕೂಡ ತುಂತುರು ಮಳೆಯಾಗ್ತಾ ಇದೆ. ಇನ್ನು ದಿತ್ವ ಎಫೆಕ್ಟ್ ಯಾವ ರೀತಿ ಇದೆ ಅಂತ ಅಂದ್ರೆ ಬೆಂಗಳೂರಲ್ಲೂ ಕೂಡ ತುಂತುರು ಮಳೆಯಾಗ್ತಾ ಇದೆ. ಇನ್ನು ಶ್ರೀಲಂಕಾದಲ್ಲಿ ಈ ಒಂದು ದಿತ್ವ ಅಬ್ಬರಕ್ಕೆ 159 ಮಂದಿ ಬಲಿಯಾಗಿದ್ದಾರೆ. ಇನ್ನು ರಾವಣನ ನಾಡಿನಲ್ಲಿ ವಿನಾಶವನ್ನ ಸೃಷ್ಟಿ ಮಾಡಿದೆ ದಿತ್ವ. ಇನ್ನು ನೀವು ಕೂಡ ಗಮನಿಸ್ತಾ ಇರಬಹುದು ಆ ಒಂದು ಭಾಗದಲ್ಲಿ ಯಾವ ಪರಿಸ್ಥಿತಿ ಸದ್ಯಕ್ಕಿದೆ ಅಂತ ಶ್ರೀಲಂಕಾದಲ್ಲಿ. ಇನ್ನು ಭಾರತಕ್ಕೂ ಕೂಡ ಈ ಒಂದು ದಿತ್ವ ಚಂಡಮಾರುತ ವೇಗವಾಗಿ ಬರ್ತಾ ಇದೆ. ಉತ್ತರ ತಮಿಳುನಾಡು ಆಗಿರಬಹುದು ಅಥವಾ ಪುದುಚೇರಿ ಆಗಿರಬಹುದು, ಅಲ್ಲೂ ಕೂಡ ಈ ಒಂದು ಅಪ್ಪಳಿಸುವ ಸಾಧ್ಯತೆ ಇದೆ. ಈ ಒಂದು ಚಂಡಮಾರುತ ಬಂದು ಸದ್ಯಕ್ಕೇನು ಬೆಳಗ್ಗೆಯಿಂದಲೂ ಕೂಡ ನೀವು ಕೂಡ ಗಮನಿಸಿರಬಹುದು ಯಾವ ರೀತಿ ಬೆಂಗಳೂರಿನ ಪರಿಸ್ಥಿತಿ ಇದೆ ಅಂತ. ಸ್ವಲ್ಪ ಮೈ ಕೊರೆಯುವ ಚಳಿ ಇದೆ ಬೆಳಗ್ಗೆಯಿಂದಲೂ ಕೂಡ, ಜೊತೆಗೆ ಒಂದು ತುಂತುರು ಮಳೆ ಕೂಡ ಆಗ್ತಾ ಇದೆ. ಬೆಂಗಳೂರಿಗೂ ಕೂಡ ಸ್ವಲ್ಪ ಇದರ ಎಫೆಕ್ಟ್ ತಟ್ಟಿದೆ. ಶ್ರೀಲಂಕಾದಲ್ಲಂತೂ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಅಲ್ಲಿ 159 ಮಂದಿ ಬಲಿಯಾಗಿದ್ದಾರೆ. ಇನ್ನು ತಮಿಳುನಾಡು ಆಗಿರಬಹುದು ಅಥವಾ ಆಂಧ್ರ ಆಗಿರಬಹುದು, ದಕ್ಷಿಣ ಆಂಧ್ರದಲ್ಲೂ ಕೂಡ ಈ ಒಂದು ಕರಾವಳಿಗೂ ಕೂಡ ಅಪ್ಪಳಿಸುವ ಸಾಧ್ಯತೆ ಇದೆ. ಇನ್ನು ಬೆಳಗ್ಗಿನಿಂದಲೂ ಕೂಡ ಬೆಂಗಳೂರಲ್ಲೂ ಕೂಡ ತುಂತುರು ಮಳೆಯಾಗ್ತಾ ಇದೆ. ಇನ್ನು ಬೇರೆ ಬೇರೆ ಭಾಗಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ಮಳೆಯಾಗಿದೆ, ಜೊತೆಗೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ. ಒಂದೊಂದು ದೃಶ್ಯವೂ ಕೂಡ ಒಂದೊಂದು ರೀತಿ ಇದೆ. ಮತ್ತು ಒಂದು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಕಾರಿನಲ್ಲಿ ಬರೋದಕ್ಕೂ ಕೂಡ ಅಲ್ಲಿ ಬಹಳ ಕಷ್ಟ ಇದೆ, ಅಂತಹ ಪರಿಸ್ಥಿತಿ ಇದೆ. ಮತ್ತೊಂದು ಕಡೆ ಸಾಕಷ್ಟು ಜೋರಾಗಿ ಮಳೆ ಆಗ್ತಾ ಇದೆ. ಇನ್ನು ಮಳೆ ಬಂದರೆ ಮೊದಲೇ ಕೇಳಬೇಕಾ, ಕೆಲವೊಂದಿಷ್ಟು ಭಾಗದಲ್ಲಿ ಯಾಕಾದರೂ ಈ ಮಳೆ ಬರುತ್ತೋ ಅನ್ನೋ ಪರಿಸ್ಥಿತಿಯಲ್ಲಿರುತ್ತೆ. ಒಂದು ಕಡೆ ಶ್ರೀಲಂಕಾದ ಪರಿಸ್ಥಿತಿ ಒಂದು ರೀತಿ ಆದರೆ ತಮಿಳುನಾಡು ಆಗಿರಬಹುದು ಅಥವಾ ಉತ್ತರ ತಮಿಳುನಾಡು ಅಥವಾ ಪುದುಚೇರಿ ಅಲ್ಲಂತೂ ಭಾರಿ ಮಳೆಯಾಗುವ ಸಾಧ್ಯತೆ ಕೂಡ ಇದೆ. ಇನ್ನು ದಕ್ಷಿಣ ಆಂಧ್ರದ ಕರಾವಳಿಗೂ ಕೂಡ ಈ ಒಂದು ಚಂಡಮಾರುತ ಅಪ್ಪಳಿಸುತ್ತೆ. ಹಾಗಾಗಿ ಆ ಭಾಗದಲ್ಲಿ ಮುಂಜಾಗ್ರತಾ ಕ್ರಮವನ್ನು ಕೂಡ ತೆಗೆದುಕೊಳ್ಬೇಕಾಗುತ್ತೆ. ಕೆಲವೊಂದಿಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡ್ರೆ ಜಿಲ್ಲಾಡಳಿತ ಆಗ ಯಾವುದೇ ರೀತಿಯ ತೊಂದರೆಗಳಾಗೋದಿಲ್ಲ. ರಸ್ತೆಗಳಾಗಿರಬಹುದು ಅಥವಾ ಈಗ ರಸ್ತೆಗಳಲ್ಲಿ ಓಡಾಡಬೇಕು ಅಂತಂದರೆ ಕೆಲವೊಂದಿಷ್ಟು ರಸ್ತೆಗಳು ಹಾಳಾಗಿರುತ್ತೆ, ಅಲ್ಲೂ ಕೂಡ ಓಡಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೆಲವೊಂದಿಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ. ಇನ್ನು ಸಾರ್ವಜನಿಕರು ಕೂಡ ಬಹಳ ಹುಷಾರಾಗಿರಬೇಕಾಗತ್ತೆ. ಸಮುದ್ರಕ್ಕೆ ಮೀನುಗಾರರು ಇಳಿಯೋದಾಗಿರ್ಬೋದು ಅದು ಯಾವುದನ್ನು ಕೂಡ ಮಾಡಬಾರ್ದಾಗತ್ತೆ. ಹವಾಮಾನ ಕೇಂದ್ರ ಬೆಂಗಳೂರು. ಕರ್ನಾಟಕ ರಾಜ್ಯದ ಹವಾಮಾನ ಮುನ್ಸೂಚನೆ. ನಾನು CS ಪಾಟೀಲ್, ವಿಜ್ಞಾನಿ, ಹವಾಮಾನ ಕೇಂದ್ರ ಬೆಂಗಳೂರು. ನಾನು ಮುಂದಿನ 5 ದಿನಗಳವರೆಗೆ ಕರ್ನಾಟಕ ರಾಜ್ಯದ ಹವಾಮಾನದ ಮುನ್ಸೂಚನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ. ಇಂದು ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು 12 ರಿಂದ 14 ಡಿಗ್ರಿ ಸೆಂಟಿಗ್ರೇಡ್, ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ 14 ರಿಂದ 16 ಡಿಗ್ರಿ ಸೆಂಟಿಗ್ರೇಡ್ ದಾಖಲಾಗಿದೆ. ಬೆಂಗಳೂರಿನಲ್ಲಿ ಕನಿಷ್ಠ ಉಷ್ಣಾಂಶ 16 ಡಿಗ್ರಿ ಸೆಂಟಿಗ್ರೇಡ್ ಹಾಗೂ ಗರಿಷ್ಠ ಉಷ್ಣಾಂಶ 25 ಡಿಗ್ರಿ ಸೆಂಟಿಗ್ರೇಡ್ ದಾಖಲಾಗಿದೆ. ಈಗ ದಿತ್ಸಾಹ ಚಂಡಮಾರುತವು ಬಂಗಾಳ ಉಪಸಾಗರದ ನೈಋತ್ಯ ಭಾಗದಲ್ಲಿ ಶ್ರೀಲಂಕಾದ ಕರಾವಳಿ ಹತ್ತಿರ ಚೆನ್ನೈಯಿಂದ ಸುಮಾರು 380 ಕಿಲೋಮೀಟರ್ ದೂರದಲ್ಲಿ ಇದೆ. ಅದು ಮುಂದೆ ತಮಿಳುನಾಡಿನ ದಕ್ಷಿಣ ಭಾಗದಲ್ಲಿ ನವೆಂಬರ್ 30ರಂದು ತಲುಪುವ ಹೆಚ್ಚಿನ ಸಾಧ್ಯತೆ ಇದೆ. ಇದರ ಪ್ರಭಾವದಿಂದ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು, ರಾಮನಗರ, ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ, ಕೊಡಗು, ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳ ಕೆಲವು ಕಡೆ ನವೆಂಬರ್ 29 ಹಾಗೂ 30ರಂದು ಹಗುರದಿಂದ ಸಾಧಾರಣವಾಗಿ ಕೆಲವು ಕಡೆ ಮಾತ್ರ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಈ